ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಹೊರತುಪಡಿಸಿದ್ರೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಹಾಗೂ ಉತ್ತಮ ಸೌಲಭ್ಯಗಳಿರುವಂತಹ ಈಜುಕೊಳಗಳು ಇರುವುದು ರಾಜ್ಯದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ. ಅದು ಒಂದಷ್ಟು ಜಿಲ್ಲೆಗಳಲ್ಲಿ ಮಾತ್ರ. ಆ ಕೆಲ ಜಿಲ್ಲೆಗಳ ಪಟ್ಟಿಯಲ್ಲಿ ಮಲೆನಾಡು, ಶಿವಮೊಗ್ಗ ಕೂಡ ಇದೆ ಅನ್ನೋದು ಹೆಮ್ಮೆಯ ವಿಚಾರ. ಆದರೆ ಇದೀಗ ಆ ಈಜುಕೊಳದಲ್ಲಿ ಸಮರ್ಥ ಕೋಚ್ ಹಾಗೂ ನಿರ್ವಹಣೆ ಇಲ್ಲದೆ ಬೀಗ ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿರುವ ಈಜುಕೊಳದ ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ಅನೇಕ ಬಾರಿ ಮನವಿ ಮಾಡಿದ್ರು. ಯಾರೂ ತಲೆ ಕೆಡಿಸಿಕೊಳ್ತಿಲ್ಲ ಎಂದು ಸ್ಥಳೀಯರು ಆಗ್ರಹಿಸಿದ್ರು. ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳಿರುವ ಸ್ವಿಮ್ಮಿಂಗ್ ಪೂಲ್ಗಳಿರುವುದು ರಾಜ್ಯದ ಕೆಲವೇ ಜಿಲ್ಲೆಗಳಲ್ಲಿ ಮಾತ್ರ. ಶಿವಮೊಗ್ಗ ನಗರದ ಗೋಪಾಲಗೌಡ ಬಡಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈಜುಕೊಳವನ್ನ ನಿರ್ಮಿಸಲಾಗಿದೆ. ಆದರೆ ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿಲ್ಲ ಎಂದು ಇನ್ನು ಕಳೆದ 20 ದಿನದಿಂದ ಈಜು ತರಬೇತಿಗೆ ಯಾವುದೇ ಕೋಚ್ ಸಹ ಇಲ್ಲ. ಇದರಿಂದ ಕ್ರೀಡಾಳುಗಳಿಗೆ ಈಜು ತರಬೇತಿಗೆ ತೊಂದರೆಯಾಗುತ್ತಿದೆ. ಶಿವಮೊಗ್ಗ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸುಮಾರು 3-4 ವರ್ಷದಿಂದ ನನ್ನ ಮಗ ಇಲ್ಲಿ ಕಾಂಪಿಟೇಟಿವ್ ಬ್ಯಾಚಲ್ಲಿ ಕೋಚಿಂಗ್ ತಗೋತಾ ಇದ್ದಾನೆ. ಈಗ ಕಳೆದ ಒಂದು 15 ದಿನದಿಂದ ನಮ್ಮ ಮಕ್ಕಳಿಗೆ ಕೋಚ್ ಇಲ್ಲದೇ ಅವ್ಯವಸ್ಥೆ ಆಗಿದೆ. 40-45 ಮಕ್ಕಳಿಗೆ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಮಗೆ ಇಲ್ಲಿ ಕೋಚ್ ವ್ಯವಸ್ಥೆ ಮಾಡಬೇಕು ಅಂತ ತಮ್ಮಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೀರಿನ ಗುಣಮಟ್ಟ ಹಾಳಾಗ್ತಾ ಇದೆ. ಇನ್ನು ಗೋಪಾಲದಲ್ಲಿನ ಕ್ರೀಡಾ ಸಂಕೀರ್ಣದಲ್ಲಿ ತೀರಾ ಇತ್ತೀಚಿನವರೆಗೂ ಕಾಂಪಿಟೇಟಿವ್ ಕೋಚ್ ಕಾರ್ಯನಿರ್ವಹಿಸುತ್ತಿದ್ದರು. ಪ್ರತಿನಿತ್ಯ ಅವರು ಬೆಳಗ್ಗೆ ಮತ್ತು ಸಂಜೆ 40ಕ್ಕೂ ಹೆಚ್ಚು ಮಕ್ಕಳಿಗೆ ಈಜು ತರಬೇತಿ ಸಹ ನೀಡುತ್ತಿದ್ದರು. ತರಬೇತಿ ಪಡೆದ ಮಕ್ಕಳಲ್ಲಿ ಕೆಲವರು ನ್ಯಾಷನಲ್ ಹಾಗೂ ರಾಜ್ಯ ಮಟ್ಟದ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದರು. ಇದೀಗ ಈಜುಕೊಳದ ನಿರ್ವಹಣೆ ಇಲ್ಲದೆ ಈಜುಕೊಳದ ನೀರಿನ ಮಟ್ಟ ಕೂಡ ಹಾಳಾಗಿದೆ. ಕ್ರೀಡಾ ಸಂಕೀರ್ಣ ಓಪನ್ ಆಗಿ 8 ವರ್ಷ ಆಯಿತು ಸರ್. ಈಗ ನಮ್ಮ ಮಕ್ಕಳು ಒಂದು 45ರಿಂದ 48 ಮಕ್ಕಳು ಕೋಚಿಂಗಲ್ಲಿ ಇದ್ದಾರೆ ಸರ್. ಮತ್ತು ಈ ಕೋಚಿಂಗ್ ತೊಗೊಳ್ತಿರೋ ಮಕ್ಕಳು ಎಲ್ಲ ಕ್ರೀಡಾಪಟುಗಳು ಸರ್. ಕೋಚಿಂಗ್ ತೊಗೊಂಡಿರೋಂಥ ಮಕ್ಕಳಲ್ಲಿ 3 ಜನ ನ್ಯಾಷನಲ್ಗೆ ಹೋಗಿದ್ದಾರೆ ಸರ್. ನ್ಯಾಷನಲ್ಲೇ ಸ್ಪಾಟಿಫಿಕೇಷನ್ ಮಾಡಿದ್ದಾರೆ. ಇನ್ನು 8ರಿಂದ 10 ಜನ ಮಕ್ಕಳು ಸ್ಟೇಟ್ ಲೆವೆಲಲ್ಲಿ ಸ್ಪಾಟಿಫಿಕೇಷನ್ ಮಾಡಿದ್ದಾರೆ ಸರ್. ಆಮೇಲೆ ತಣ್ಣೀರು ಬಾವಿಯಲ್ಲಿ 3 ಕಿಲೋಮೀಟ್ರ್ ಓಪನ್ ವಾಟರ್ ಮಾಡಿದ್ದಾರೆ ಸರ್. ಇದಕ್ಕೆ ತುಂಬ ಒಳ್ಳೆ ಕೋಚಿಂಗ್ ನಡೀತಾ ಇತ್ತು ಸರ್. ಈಗ ಒಂದು ವಿನಾಕಾರಣದಿಂದ ಕೋಚರನ್ನು ತೆಗೆದು ಹಾಕಿದ್ದಾರೆ ಸರ್. ಒಟ್ಟಾರೆ ಶಿವಮೊಗ್ಗದ ಕ್ರೀಡಾ ಸಂಕೀರ್ಣದಲ್ಲಿ ಸಂಗಮೇಶ್ ಅವರು ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಮಯದಲ್ಲಿ ಮಕ್ಕಳು ಉತ್ತಮ ತರಬೇತಿ ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದರು. ಇದೀಗ ಹೊಸ ಕೋಚ್ ನೇಮಕವಾಗದೇ ಇರುವುದರಿಂದ ಮಕ್ಕಳಿಗೆ ತೀವ್ರ ಅನ್ಯಾಯವಾಗುತ್ತಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.